today is gonna be my longest class ಅಂತ ಹೇಳ್ಬೋದು. ಯಾಕಂದರೆ ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ and welcome back to another day in my life as an international student in Germany, and the time right now is 12:30. ಏನೋ ಗೊತ್ತಿಲ್ಲ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಐದರ್ 11 or 12. ಇವನ್ ಐ ಗೆಟ್ ಅಪ್ early, ಅಂದರೆ early ಅಂದರೆ ಅಷ್ಟು early ಅಲ್ಲ, 8 ಗಂಟೆ ಅಲ್ಲ, ಐ ಗೆಟ್ ಅಪ್ at around 9:30 10 o'clock at least. ಆದರೂ ಕೂಡ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಫ್ರೆಶ್ ಅಪ್ ಎಲ್ಲ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇಟ್ ವಿಲ್ ಬಿ 11:30 or 12. ನನಗೆ 2 o'clock ಒಂದು ಕ್ಲಾಸ್ ಅಲ್ಲ ಲ್ಯಾಬ್ ಇದೆ. ಸೊ that's gonna be a very long lab. ಅದಕ್ಕೆ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಗೆಟಿಂಗ್ ಎನಿ ಟೈಮ್ ಟು ಹ್ಯಾವ್ ಮೈ ಲಂಚ್. ನನಗೆ ಬ್ರೆಡ್ ಟೋಸ್ಟ್ ಮಾಡಿ ಆ್ಯಸ್ ಯೂಶ್ವಲ್ ಮೈನೀಸ್ ಏನು ಹಚ್ಕೊಂಡು ತಿನ್ನೋಣ ಅಂತ. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್, ಯಾಕಂದರೆ ಲಂಚ್ ಮಾಡ್ಲಿಕ್ಕಂತೂ ಟೈಮ್ ಇರೋದಿಲ್ಲ. ಲೆಟ್ ಮೀ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಏನಿಲ್ಲ, ಬ್ರೆಡ್ ಮಧ್ಯದಲ್ಲಿ ಮೈನೀಸ್ ಆ್ಯಂಡ್ ಎಗ್ ಸ್ಪ್ರೆಡ್ ತಂದಿದೆ, ತಿನ್ನೋದು ಮತ್ತೆ ನಾವು. ಮತ್ತು ನನ್ನ ರೂಮ್ಮೇಟ್ಸ್ ಇದೆ ಅಲ್ಲ, ನಾವು ಸ್ವಲ್ಪ ವಿಚಿತ್ರ. ಸೀರಿಯಸ್ಲಿ ಮಿಡ್ ನೈಟ್ 2 ಗಂಟೆಗೆಲ್ಲ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಈ ಒಂದು ರೂಮಲ್ಲಿ ಇದ್ದು ನನಗವೆಲ್ಲ ಆಗಿಲ್ಲ ಮಾರೆ. 9 ಗಂಟೆ ಇಲ್ಲ, ಮ್ಯಾಕ್ಸಿಮಮ್ 10:30 11. 9 ಮಿಡ್ ನೈಟ್ ನಾನು ನೋಡೋದು ಏನು ಸೌಂಡ್ ಅಂತ ಬಂದು ನೋಡ್ತೀನಿ, ಇವ್ರು ಅಡುಗೆ ಮಾಡ್ಕೊತಾ ಇದ್ದಾರೆ 2 ಗಂಟೆ ಮಿಡ್ ನೈಟ್. ಓಕೆ, ನೂಡಲ್ಸಾ ಮಿಡ್ ನೈಟ್ ಕ್ರೇವಿಂಗ್ ಆಯ್ತಾ, ನೂಡಲ್ಸ್ ಏನು ಮಾಡ್ಕೊಂತಿದ್ರೆ ಓಕೆ ಫೈನ್. ಇಲ್ಲ, ಇದು ಫುಲ್ ಇದು ಎಂತ ಪ್ರಾಪರ್ ಮೀಲ್ ಮಿಡ್ ನೈಟ್. ಟೈಮ್ ಬಂದು 1:30. ಇವತ್ತು ಟುಡೇ ಇಸ್ ಗೋನ್ ಬಿ ಮೈ ಲಾಂಗೆಸ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಯಾಕಂದರೆ 4 hour ಕ್ಲಾಸ್. ಬಟ್ ನನ್ನ ಶೆಡ್ಯೂಲ್ ಹೇಗೆ ಸ್ಪ್ಲಿಟ್ ಆಗಿದೆ ಅಂದರೆ, ಎವ್ರಿ ಡೇ ಐ ಹ್ಯಾವ್ one ಕ್ಲಾಸ್ ಫಾರ್ 4 days. ಎವ್ರಿ ಡೇ ಅಲ್ಲ, ಸಾರಿ, 4 days I have one ಕ್ಲಾಸ್ ಈಚ್. ಸೊ ಬೇಸಿಕಲಿ ಇವತ್ತು 4 hours ಇದೆ, ಆ್ಯಂಡ್ ನಾಳೆ ರಜೆ. ನಾಡಿದ್ದು ವೆನಸ್ಡೇ ಹ್ಯಾವ್ ಗಾಟ್ 2 hours, ಥರ್ಸ್ಡೇ ಹ್ಯಾವ್ ಗಾಟ್ 2 hours, ಫ್ರೈಡೇ ಹ್ಯಾವ್ ಗಾಟ್ 2 hours ಹಾಗೆ. ಸೊ ಐ ಆಮ್ ಫ್ರೀ ಆನ್ ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಟ್ಯೂಸ್ಡೇ. ನಾಳೆ ಏನು ಕ್ಲಾಸ್ ಇಲ್ಲ. ಬಟ್ ಟುಡೇ, ಇವತ್ತೇನು ಲ್ಯಾಬ್ ಇದೆ ಅಲ್ಲ, ಇಟ್ಸ್ ಗೋನ್ ಬಿ 4 hour ಲ್ಯಾಬ್. ಟುಡೇ ಇಸ್ ಗೋನ್ ಬಿ ಒನ್ ಲಾಂಗ್ ಡೇ. ಇವತ್ತೆಂಥ ಸನ್ ಇದೆ ಮಾರೆ, ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ವೆದರ್ ಇರ್ತದೆ ಅಂತ. ನಾನು ನೋಡಿದರೆ ಲೈನರ್ ಎಲ್ಲ ಹಾಕೊಂಡು ಬಂದಿದ್ದೀನಿ, ಬೇಡ್ದಿತ್ತ ಅಂತ. ಐ ಆಮ್ ಫೀಲಿಂಗ್ ಲಿಟಲ್ ಹಾಟ್ ರೈಟ್ ನಾವು. ಸ್ವಲ್ಪ ಸೆಕೆ ಆಗಲಿ ಸ್ಟಾರ್ಟ್ ಆಗಿದೆ. ಇವತ್ತು ಆ್ಯಕ್ಚುಲಿ ಲೈನರ್ ಬೇಡ್ತಿತ್ತು ಅಲ್ಲ, ಯಾಕಂದರೆ ಬೆಳಗ್ಗೆ ಎದ್ದಾಗ ರೂಮಲ್ಲಿ ಹೀಟ್ರ್ ಕಮ್ಮಿ ಇಟ್ಟಿದ್ದೆ, ಅದಕ್ಕೆ ಅಂತ ಸ್ವಲ್ಪ ಚಳಿ ಆಗ್ತಿತ್ತು, ಕಾಲು ಕೈಯೆಲ್ಲ ತಂಪಾಗ್ತಿತ್ತು. ಅದಕ್ಕೋಸ್ಕರ ನಾನು ಲೈನರ್ ಹಾಕೊಂಡು ಬಂದೆ ಮಾರೆ, ಚಳಿ ಇದೆಯಾ ಅಂತ ಹೊರಗೆ. ನೋಡ್ರಿ ಇಷ್ಟು ಹೆವಿ ಬಿಸಿಲಿದೆ ಮಾರೆ, ಸೆಕೆ ಆಗ್ತಿದೆ ಆಲ್ರೆಡಿ. ಇದು ಕ್ಲಾಸ್ ಗೊತ್ತಿಲ್ಲ, ಲಾಕ್ ಇರಬೇಕು ಮೋಸ್ಟ್ಲಿ. ಇನ್ನೂ ಯಾರು ಬರಲಿಲ್ಲ, ಚೆಕ್ ಮಾಡಿ 2 ಸರಿ. ಇದೇ ಕ್ಲಾಸ್. ಡನ್ ವಿತ್ ದ ಲ್ಯಾಬ್. ನಾನು 4 hours ಇರ್ತದೆ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ಇಟ್ ವಾಸ್ ದೇರ್ ಓನ್ಲಿ ಫಾರ್ 2 hours. ಟೈಮ್ ಬಂದು 4:10. 2 hours ಮುಗಿದೋಯ್ತು. 1 hour ಲೆಕ್ಚರ್ ಮತ್ತು 1 hour ಅದು ಡೌಟ್ ಸಾಲ್ವಿಂಗ್ ಸೆಷನ್, ಮತ್ತು ಅದು ಇಂಟರ್ವ್ಯೂ. ಅದು ನಾನು ನಿಂಗೆ ಹೇಳ್ತೀನಿ ಏನಾಯ್ತು ಅಂತ. ಆ್ಯಕ್ಚುಲಿ ನನ್ನ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಅನಾಲಿಟಿಕ್ಸ್ ಲ್ಯಾಬ್ ಉಂಟಲ್ಲ, ಅದರಲ್ಲಂದರೆ ಅವ್ರದ್ದು ಒಂದು ರೂಲ್ಸ್ ಉಂಟು. ಎವ್ರಿ ಕ್ಲಾಸ್ ನಮಗೆ ಅಸೈನ್ಮೆಂಟ್ ಕೊಡ್ತಾರೆ, ಮತ್ತು ನೆಕ್ಸ್ಟ್ ಕ್ಲಾಸ್ ಅಸೈನ್ಮೆಂಟ್ ಸಾಲ್ವ್ ಮಾಡಿ ಸಬ್ಮಿಟ್ ಮಾಡಬೇಕಲ್ಲ. ನಾನು ನಿನ್ನೆ ವ್ಲಾಗ್ ನೋಡಿದರೆ, ನಿನ್ನೆ ನಾನು ನೈಟ್ ಸಬ್ಮಿಟ್ ಮಾಡಿದ್ದೆ, ತೋರಿಸಿದ್ನ ಅಂತ. ಸೊ ಬೇಸಿಕಲಿ ಏನಂದರೆ, ಆನ್ ದ ನೆಕ್ಸ್ಟ್ ಕ್ಲಾಸ್ 1 hour ಸೆಷನ್ ಲೆಕ್ಚರ್ ಆದಮೇಲೆ ಅವರು ನಮಗೆ 1 by 1 ಕರೀತಾರೆ. ಹೆಸರು ರ್ಯಾಂಡಮ್ ಪಿಕ್ ಮಾಡಿ ಕರೀತಾರೆ. ಮತ್ತು ಅವ್ರ ಹತ್ರ ಹೋಗಿ ನಾವು ಏನೆಲ್ಲ ಕೋಡ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದೀವಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ಟುಡೇ ಇಟ್ ವಾಸ್ ಆರ್ ಲೈಕ್ ಸೆಕೆಂಡ್ ಡೇ, ಮತ್ತು ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಕರಿತಿದ್ರು. ಆ್ಯಂಡ್ ಐ ಡೋಂಟ್ ನೋ, ನಾನು ಯಾಕಂದರೆ ಇವತ್ತಿದ್ದ ಅಸೈನ್ಮೆಂಟ್ ತುಂಬ ಈಸಿ ಇತ್ತು. ಇಟ್ ವಾಸ್ ಆಲ್ ಕ್ಯಾಲ್ಕುಲೇಟರ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಇವತ್ತಂದು ನನಗೆ ಕರೀಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಇಟ್ ವಾಸ್ ದ್ಯಾಟ್ ಸಿಂಪಲ್. ಆ್ಯಂಡ್ ಐ ನೋ ಐ ವೋಂಟ್ ಬಿ ದ್ಯಾಟ್ ಲಕ್ಕಿ, ಐ ವೋಂಟ್ ಗೆಟ್ ದಿಸ್ ಇಂಟರ್ವ್ಯೂ ಸೆಷನ್ ಟು ಎಕ್ಸ್ಪ್ಲೇನ್ ಸಚ್ ಈಸಿ ಕೋಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಲಕ್ಕ ಏನೋ ಗೊತ್ತಿಲ್ಲ, ಇವತ್ತಿದು ಫಸ್ಟ್ ಇಂಟರ್ವ್ಯೂ ಕರೆದದ್ದು ನನಗೆ. ಆ್ಯಕ್ಚುಲಿ ಒಂದು 2 ಜನರಿಗೆ ಕರೆದು ನನ್ನ ಮುಂಚೆ, ಅವರು ಆದರೆ ಸಬ್ಮಿಟ್ ಮಾಡಿರಲಿಲ್ಲ, ಆ್ಯಬ್ಸೆಂಟ್ ಆಗಿದ್ದರು. 3rd ನೇಮ್ ನನಗೆ ಕರೆದದ್ದು. ಅದು ಲೈಕ್
ನನಗೆ ಸಹ ಕೂಡ ಸ್ವಲ್ಪ ಶಾಕ್ ಆಯಿತು. ಅಂದರೆ ನಾನು ಅಂದ್ಕೊಂಡಿದ್ದೆ ಕರೆಯೋದಿಲ್ಲ ಅಂತ, ಬಟ್ ಕರೆದ್ರು ಹೋದೆ. ಎಂತ ಕ್ಯಾಲ್ಕುಲೇಟ್ರ್ ಕೋಡ್ ಇತ್ತಲ್ಲ, ಚೆಂದ ಮಾಡಿ ಎಕ್ಸ್ಪ್ಲೈನ್ ಮಾಡಿದೆ, ಬಂದೆ. ಆ್ಯಂಡ್ ಆ್ಯಕ್ಚುಲಿ ಇಂಥ ಇಂಟರ್ವ್ಯೂ 2 ಸರಿ ಮಾಡ್ತಾರಂತೆ ಪರ್ ಪರ್ಸನ್. ಸೊ 1 ಸರಿ ಅಂತೂ ಆಗೋಯ್ತು. ಇನ್ನು ಐ ಥಿಂಕ್ ಫಾರ್ ನೆಕ್ಸ್ಟ್ 2-3 ವೀಕ್ಸ್ ದೇ ವೋಂಟ್ ಕಾಲ್ ಮಿ ಫಾರ್ ಇಂಟರ್ವ್ಯೂ ಐ ಗೆಸ್. ಬಟ್ ನೀವು ನೆವರ್ ನೋ, ನೆಕ್ಸ್ಟ್ ಕ್ಲಾಸಿಗೆ ಕರೆದು 2 ಇಂಟರ್ವ್ಯೂ ಮುಗಿಸ್ರಿ 4 ಬೋನಸ್ ಪಾಯಿಂಟ್. ಇವತ್ತಿದು 2 ಮಾರ್ಕಿಗೆ ಬೋನಸ್ ಪಾಯಿಂಟ್ ಸಿಕ್ಕಿತ್ತು 100%. ನೆಕ್ಸ್ಟ್ ಇದು ನೋಡಬೇಕು 2 ಮಾರ್ಕಿದ್ದು ಬೋನಸ್ ಪಾಯಿಂಟ್ ಅಂತ. जेंटलमैन इज बैक. कुछ बोल इससे थोड़ी कम है पर थोड़ी थोड़ी तो है. ब्लॉग बना रहा था ना ये. और बॉयज क्या है हाल चाल? भाई छोटे बच्चों के लिए कुर्सियाँ होती हैं यहाँ पे. देखो ये देखो, मेरी गाड़ी इससे गंदी है. क्या करे भाई. इधर मैं कल तेरा दोस्त आया था क्या सैटरडे? कौन तेरा दोस्त? अरे वो लौड़ा 2 बजे उठा. वो लौड़ा कि तू लौड़ा? वो लौड़ा 2 बजे उठा. अच्छा. उसका यहाँ उसको कम से कम 10 घंटे तो उधर से यहाँ पे ಡೋನಟ್ ಮತ್ತೆ ಕ್ರೋಸಾಂಟ್ ಏನೋ ಅಂತಾರಪ್ಪ, ಗೊತ್ತಿಲ್ಲ. ತೊಗೊಂಡಿದ್ದೀನಿ ನಾನು ಫ್ಯೂ ವೀಕ್ಸ್ ಬ್ಯಾಕ್. 400 euro ಡ್ರಾ ಮಾಡಿದ್ದಲ್ಲ, ಅದರದ್ದು ಐ ಥಿಂಕ್ 1.2 euro ಬಾಕಿ ಇತ್ತು. ಸೊ ಆಫ್ಟರ್ ಈಟಿಂಗ್ ದಿಸ್ ಐ ವಿಲ್ ಬಿ ಡೌನ್ ವಿತ್ 400 euros. अरे इधर आ, एक्सपेरिमेंट चल रहा है. एक्सपेरिमेंट देख, ये बहुत हार्ड बना है भाई. थोड़ा हार्ड बना है क्या? हार्ड. वाह, बहुत कम था भाई. गधे डाल थोड़ा, वो कलर से बे तो स्वाद हार्ड बाहर आ जाएगी कंडोरे. और क्या और तो शक्कर भी नहीं है. ये चूतिया है ये. हाँ यही चूतिया है. कौन पता है मुझे. क्या आता है? सब्जी बनाई थी कल. किसकी सब्जी? टमाटर की. अच्छा. यहाँ पे सेव नहीं मिलती है, सेव टमाटर बनाता हूँ. कैसा है भाई कॉफी? 30 है. हम कॉफी में क्या होता है? कॉफी चाय के जो क्या 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 सुनाने वाला है ये? जोक सुनाने वाला. वीडियो नहीं बना रहे. जोक बना रहे. मैं वीडियो पे बोलूंगा ही नहीं. बात है भाई. जोक बना रहे. नहीं देखते हैं, अगर अच्छा नहीं बना तो मैं नहीं डालूंगा. चल बोल बोल डिलीट करते हैं. अरे वीडियो नहीं भाई, समझा कर. बोल ना. ऑन कैमरा गाली नहीं देता मैं. हाँ इधर देख, कैमरा नहीं है वो. ऑन कैमरा गाली नहीं देता मैं. अरे बंद कर दे, मैं वीडियो में नहीं बोल. गाली वाला है क्या? हाँ गाली वाला है. तेरे ब्लॉग्स में भी नहीं डालेगा. क्या है यार, चूचा बन जाता है छोटा सा. अरे गाली वाला ब्लॉग. और भाई रूम मिल गया? हाँ भाई रूम मिल गया भाई. खुश हो? बहुत खुश हूँ. बहुत बहुत. कान निकल रहे हैं तो इतना खुश है. कुत्ता कैसा था? क्यूट था भाई, बहुत क्यूट था. ऐसा था, बिल्कुल ऐसा. हाँ ये उसको अजीब लगा. उसको अजीब लगा. मैं कुत्ते को इतने ज्यादा देख रहा हूँ ना, उसको अजीब लगा. 50 बार बोल दिया भाई. बहुत प्यारा है. ಇವಾಗ ಅದೇ ಜಗಮಿದ್ದು ರೂಮ್ ನೋಡ್ಲಿಕ್ಕೆ ಆಗಿದ್ದು ಆಯ್ತು. ಅದು ರೂಮ್ ಡಿಸೈಡ್ ಆಯ್ತು. ಕಾಂಟ್ರಾಕ್ಟ್ ಕಬ್ ಹೇ ಭಾई? ವೆನ್ಸ್ಡೇ. कल ವೆನ್ಸ್ಡೇ ಕ್ಯೋ ಹೇ ಕಾಂಟ್ರಾಕ್ಟ್? ಇವಾಗ ಆಯ್ತಪ್ಪ, ಇವಾಗ ಬೇರೆ ಏನಿಲ್ಲ, ರೂಮಿಗೆ ಹೋಗೋದು. ಹಾಗೆ ನೆಟ್ ಬರ್ಗರ್ ಪಾಯಿಂಟ್, ಬರ್ಗರ್ ತಿನ್ನೋದು. क्या ऑर्डर किया भाई? वीगन बर्गर. ಹೋಟೆಲಿಂದ ಓಡಿಸಿದ್ರು, ಯಾಕಂದ್ರೆ 8 ಗಂಟೆ ಆದ್ಮೇಲೆ ಒಳಗೆ ಕೂತ್ಕೊಂಡು ತಿನ್ಲಿಕ್ಕಿಲ್ಲ ಅಂತ. इधर नहीं बे, उधर है ना पेट के नीचे. एक्शन में भी सस्ते होते हैं, अर्ली से ज्यादा बंद था आज. कैसा है बर्गर? अच्छा अच्छा. वो लंच का क्या था? वो अंडा वाला बर्गर, एग बर्गर. तो इसके व्लॉग मत बना. ये देखा मेरा घर पे तो मेरे को लेने का दिन हो जाएंगे. ಮನೆಗೆ ಜಸ್ಟ್ ಬಂದದಷ್ಟೇ. and the time right now is 9:11. sorry, that sounds little scary, right? ಸೊ 9 ಗಂಟೆ ಕಳೆದೋಗಿದೆ. ಐ ಡಿಂಟ್ ಥಿಂಕ್ ಇವತ್ತು ನಾನು ಇಷ್ಟೊತ್ತು ಹೊರಗಿರ್ತೀನಿ ಅಂತ. ನಾನೇನೋ ಜಾಸ್ತಿ ಅಂದರೆ 6:30 ಕ್ಲಾಸ್ ಮುಗಿದ ಮೇಲೆ ಬರ್ತೀನಿ ಅಂತ. ಬಟ್ ಕ್ಲಾಸ್ ನೋಡಿದ್ರೆ ಬೇಗ ಮುಗ್ದಿತ್ತು. ಬಟ್ me and my friends, we spent a little time in the university, ನೋಡಿದ್ರಲ್ಲ. and we went to select one of his house. ಅಂದರೆ ಅವನ ಮನೆ ಎಲ್ಲ ಹುಡುಕ್ಲಿಕ್ಕೆ ಒಂದು ಫೈನಲ್ ಸಹ ಮಾಡಿ ಆಯಿತು. ಐ ಆಮ್ ಹ್ಯಾಪಿ ಫಾರ್ ಹಿಮ್. ಒಂದು ರೂಮ್ ಸಿಕ್ಕಿದಲ್ಲ, ಬಿಕಾಸ್ ಅವನು ಲಾಸ್ಟ್ 2-3 ವೀಕ್ಸಿಂದ ಹುಡುಕ್ತಿದ್ದ. ಆ್ಯಂಡ್ ಆಫ್ಟರ್ May 1st he didn't had any place to stay in Germany or in Hildesheim. ಅದಕ್ಕೆ ಅದೊಂದು ಪಾಪ ಕಷ್ಟದಲ್ಲಿದ್ದ. ಬಟ್ ಎಲ್ಲ ಕ್ಲಿಯರ್ ಆಗೋಯ್ತು. ಮತ್ತೆ ಬರ್ತಾ ಬರ್ತಾ ಒಂದು ಸ್ಕೇರಿ, ನನಗಂತೂ ಇದು ಸ್ಕೇರಿ ನ್ಯೂಸು.
ಸ್ಕೇರಿ ನ್ಯೂಸ್ ಸಿಕ್ಕಿತ್ತು. ಏನಂದರೆ ಇನ್ ನೆಕ್ಸ್ಟ್ 2-3 days there might be a chances of a blackout in Germany, that too especially South Germany. ಯಾಕಂದರೆ ಸ್ಪೇನ್ ಅಂದರೆ ನೇಬರಿಂಗ್ ಕಂಟ್ರೀಸಲ್ಲೆಲ್ಲ ಕರೆಂಟ್ಲಿ ಬ್ಲ್ಯಾಕ್ಔಟ್ ಆಗ್ತಿದೆ. ಬ್ಲ್ಯಾಕ್ಔಟ್ ಅಂದರೆ ನೋ ಎಲೆಕ್ಟ್ರಿಸಿಟಿ, like you can say it might be for hours or it might go for days and weeks. Currently neighboring countries ಅಲ್ಲಿ ಆಗ್ತಿದೆ, and there is news that currently next 2 days ಅಲ್ಲಿ it might hit lower part of Germany, South Germany. ಚಾನ್ಸ್ ಜಾಸ್ತಿ ಏನಿಲ್ಲ, ಐ ಥಿಂಕ್ 10-20% ಇದೆ. ಬಟ್ that is if that goes up and if there is a blackout, I need to prepare myself because ನಂತರ ಇರೋದು ಒಂದು ಪವರ್ ಬ್ಯಾಂಕ್. ಬ್ಲ್ಯಾಕ್ಔಟ್ ಆದ ಎಲೆಕ್ಟ್ರಿಸಿಟಿ ಇಲ್ಲ, ಏನಿಲ್ಲ. ಐ ವೋಂಟ್ ಬಿ ಏಬಲ್ ಟು ವ್ಲಾಗ್ ಆರ್ ನಥಿಂಗ್. ಐ ಡೋಂಟ್ ನೋ ಹೌ ದ ಡೇಸ್ ವಿಲ್ ಗೋ ಡ್ಯೂರಿಂಗ್ ದೋಸ್ ಪೀರಿಯಡ್. ಹೋಪ್ಫುಲಿ ನಾಟ್ ಬ್ಲ್ಯಾಕ್ಔಟ್ ಆಗದಿದ್ರೆ ಸಾಕು, ಬಟ್ ಬ್ಲ್ಯಾಕ್ಔಟ್ ಆದರೆ ಇಟ್ ವಿಲ್ ಬಿ ಒನ್ ಹೆಲ್ ಆಫ್ ಎನ್ ಎಕ್ಸ್ಪೀರಿಯನ್ಸ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್, ಬಟ್ ಆಗದಿದ್ರೆ ಸಾಕು. ಬಟ್ ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್ ದ ಫ್ಯೂಚರ್, ರೈಟ್? ಇವಾಗೆ 9:30 ಆಗಿದೆ ಅಲ್ಲ. ಊಟಕ್ಕೆ ಬರ್ಗರ್ ತಿಂದು ಬಂದೀನಿ, ಬಟ್ ನಿನ್ನೆದು ಫ್ರೈಡ್ ರೈಸ್ ಇದೆಲ್ಲ ಅದೇ ಸ್ವಲ್ಪ ತಿನ್ನಬಹುದು. ವಾಟ್ ಇಸ್ ಇಟ್ ಕಾಲ್ಡ್? Like roasted potatoes. Roast potato, okay. Roast potatoes. Yeah. First time ನೋಡೋಣ ಹೇಗಿದೆ ಅಂತ. ಬೇಸಿಕಲಿ ಏನಿಲ್ಲ, ಪೊಟ್ಯಾಟೊ is roasted in pan, right? Yeah. Usually you can do like some, steak or something like with it. But I didn't buy any meat, so just some potatoes. They have like goulash. Hello. Okay, I'm done. Today as usual I'm eating fried rice. ನಿನ್ನೆ ಮಾಡಿದ್ದು ಇವತ್ತು ಅದಕ್ಕೆ ಏನಿಲ್ಲ, ಒಂದು 5 ಮೊಟ್ಟೆ ಹೊಡೆದು ಹಾಕಿದೆ. It is good, I guess. ಚೆನ್ನಾಗಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. I'll meet you guys tomorrow. I think tomorrow again we are going to Wolfsburg to buy shoe. Not for me, but my friend ಜಗ್ಮೀತ್, ಅವನಿಗೆ ಮೊನ್ನೆ ನಾ ಹೇಳಿದೆ ನಾ ತಗೋಬೇಕಾದ್ರೆ ತಗೋ ಅಂತ. ಇಲ್ಲ ಬೇಡ, ನಾ ಶೂ ತೊಗೊಳೋದಿಲ್ಲ ದೊಡ್ಡ ಜನರಾಗಿ ಆಡಿದ. ಬಟ್ ಟುಡೇ ಈಸ್ ಲೈಕ್ ಬಾಯ್ ಮುಜೆ ಬಿ ಶೂ ಖರೀದ್ನಾ ಅಂತ. ಓಕೆ, ವೀಕೆಂಡ್ ಹೋಗೋಣ ಅಂತ ಅನ್ಕೊಂಡೆ. ವೀಕೆಂಡ್ ಸ್ಯಾಟರ್ಡೇ ರಜೆ ಇರ್ತದಲ್ಲ. ಈಸ್ ಲೈಕ್ ನಂಗೆ ನಾಳೆ ಫ್ರೀ ಇದೀವ, ಅದಕ್ಕೆ ನಾಳೆ ಹೋಗೋಣ ಕೇಳಿದ. ಓಕೆ ಫೈನ್, ನಾಳೆ ಫ್ರೀ ಇದೀವಿ, ಹೋಗಿ ಬರೋಣ, ಮುಗಿಸಿಬೇಡ ಅಂತ ಹೇಳಿ ಆಗಿದೆ. ಸೊ ಟುಮಾರೋ ವಿ ಮೈಟ್ ಗೋ ಟು ವೂಲ್ಸ್ಬರ್ಗ್ ಟು ಬೈ ಅ ಶೂ. ಮೋಸ್ಟ್ಲಿ ಅಡಿಡಾಸ್ ತಗೊಂತಾನ ಅಂತ, ಐ ಆಮ್ ನಾಟ್ ರಿಯಲಿ ಶ್ಯೂರ್. ವಿಲ್ ಗೆಟ್ ಟು ನೋ ಇನ್ ಟುಮಾರೋಸ್ ಬ್ಲಾಗ್, ರೈಟ್? ಅದಕ್ಕೋಸ್ಕರ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಮೀಟ್ ಯು ಗೈಸ್ ಟುಮಾರೋ. Until then, adios, be good.